ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವ ಶಕ್ತಿ ಯತ್ನಾಳ್ ಅವರಿಗೆ ಇದೆ ಎಂದು ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಯತ್ನಾಳ್ ಅವರಿಗೆ ಕೇಂದ್ರ ಬಿಜೆಪಿಯ ಶೋಕಾಸ್ ನೋಟಿಸ್ ವಕ್ಫ್ ವಿಚಾರಕ್ಕೆ ಕೊಟ್ಟಿದ್ದಾರಾ ಅಥವಾ ವೈಯಕ್ತಿಕ ವಿಚಾರಕ್ಕೆ ಕೊಟ್ಟಿದ್ದಾರಾ ಗೊತ್ತಿಲ್ಲ. ವಕ್ಫ್ ಹೋರಾಟ ಇವತ್ತಿನಿಂದ ನಡೆದಿಲ್ಲ. ವಿಜಯೇಂದ್ರ ಅವರಿಗೂ ನೋಟಿಸ್ಗೂ ಸಂಬಂಧ ಇಲ್ಲ. ವಿಜಯೇಂದ್ರ ಅವರು ವಕ್ಫ್ ಯಾವ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ 5 ಜನ ಕಾರ್ಯಕರ್ತರನ್ನ ವಜಾ ಮಾಡಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂತ ರಾಜಕೀಯ ತಗೊಂಡು ಹೋಗೋದು ಸರಿಯಲ್ಲ ಎಂದ್ರು. ಯತ್ನಾಳ್ ಅವರಿಗೆ ಶಿಸ್ತು ಪಾಲನಾ ಕಮಿಟಿ ಅವರು ಸೆಂಟ್ರಲ್ ಶೋಕಾಸ್ ನೋಟಿಸ್ ಕೊಟ್ಟಿರುವಂಥದ್ದು. ಯತ್ನಾಳ್ ಜಿ ಅವರು ಈಸ್ ಕೇಪಬಲ್ ಆಫ್, ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ಮತ್ತು ನೈಜವಾಗಿ ಯಾವ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ, ವಕ್ಫ್ ಹೋರಾಟವನ್ನು, ಆ ವಿಚಾರವಾಗಿ ಕೇಳ್ತಾ ಇದ್ದಾರಾ ಅಥವಾ ಬೇರೆ ವಿಚಾರವಾಗಿ ಕೇಳ್ತಾ ಇದ್ದಾರೋ ನೋಟಿಸಲ್ಲಿ ನಮಗೆ ಗೊತ್ತಿಲ್ಲ. ಯಾವುದೇ ವಿಚಾರಕ್ಕೆ ಬಂದರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಇರ್ಬೋದು ಅಥವಾ ಹೋರಾಟಗಳು ಮಾಡ್ತಕ್ಕಂಥ ವಿಚಾರದಲ್ಲಿ, ವಕ್ಫ್ ಹೋರಾಟವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಯತ್ನಾಳ್ ಜಿ ಅವರಿಗೆ ಪೂರ್ಣ ಪ್ರಮಾಣದಕ್ಕಂಥ ಒಂದು ಬದ್ಧತೆ ಇದೆ ಮತ್ತು ಶಕ್ತಿ ಇದೆ. ಆ ನೋಟಿಸಸ್ಗೆ ಕ್ರಮಬದ್ಧವಾಗಿ ಅವರು ಉತ್ತರವನ್ನು ಕೊಡ್ತಾರೆ. ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಹೋರಾಟವನ್ನು ತಡೆಯುವಂಥದ್ದೇನಾದರೂ ಆಗ್ತಾ ಇದೆ? ಆ ಥರದ ಯಾವ ಭಾವನೆಗಳು ಕೂಡ ಕೇಂದ್ರದಿಂದಾಗಲಿ ಅಥವಾ ರಾಜ್ಯದ ಪಕ್ಷದಿಂದ ಆಗಲಿ ನಮಗೆ ಬಂದಿಲ್ಲ. ಯಾಕಂದರೆ ವಕ್ಫ್ ಹೋರಾಟ ಇವತ್ತಿಂದ ನಡೀತಾ ಇಲ್ಲ. ಇದು ಭಾಳ ವರ್ಷಗಳ ಕಾಲದಿಂದನೂ ಕೂಡ ನಿರಂತರವಾಗಿ ಇದರ ಬಗ್ಗೆ ಸಾಕಷ್ಟು ಜನ ರೈತರು ಇದರ ಬಗ್ಗೆ ಚಳವಳಿ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ವಕ್ಫ್ ಆ್ಯಕ್ಟನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಇಚ್ಛೆ ಏನಿತ್ತು, ಅದಕ್ಕೆ ಅನುಸಾರವಾಗಿ ನಾವು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ. ಯಾವ ಭಾವನೆಗಳಲ್ಲಿ ಅದನ್ನು ಬದಲಾವಣೆಗಳನ್ನು ಅಥವಾ ಅಮೆಂಡ್ಮೆಂಟ್ಗಳನ್ನು ತರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದರ ಒಳಗೆ ಶ್ರೀಯುತ ಜಮೀರ್ ಅಹಮದ್ ಅವರು, ಕರ್ನಾಟಕ ಸರ್ಕಾರ ಮಂತ್ರಿಗಳು ಇವತ್ತು ಅದನ್ನು ಪಬ್ಲಿಕ್ ಗ್ರೀವೆನ್ಸಸ್ಸು ಅಥವಾ ಅಹವಾಲನ್ನು ಕೇಳೋ ರೂಪದಲ್ಲೋ ಅಥವಾ ಅದಾಲತ್ ನಡೆಸಿದ್ದೀನಿ ಅಂತಲೋ ಅಥವಾ ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀನಿ ಅನ್ನೋ ಅರ್ಥದಲ್ಲೋ ವಕ್ಫ್ ಪ್ರಾಪರ್ಟಿಗಳು ಅದು ಇಷ್ಟಿಷ್ಟು ಎಕರೆ ಇದೆ, ಇದಕ್ಕೆಲ್ಲದಕ್ಕೂ ಕೂಡ ಕೂತು ಜಾಗದಲ್ಲೇ DC-ಗಳಿಗೆ ಮತ್ತು ತಹಶೀಲ್ದಾರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಈ ಪ್ರಾಪರ್ಟಿಗಳೆಲ್ಲದನ್ನು ಕೂಡ ವಕ್ಫ್ ಅಂತೇಳಿ ತಕ್ಷಣದಲ್ಲಿ ಕೂತು ಜಾಗದಲ್ಲೇ ಬರೆಸಿ ಅಂತಕ್ಕಂಥದ್ದು ಹೇಳಿದ್ದೇನಿದೆ, ಇದು ಆತಂಕವನ್ನು ಇಡೀ ರಾಜ್ಯದಲ್ಲಿ ರೈತ ವರ್ಗದಲ್ಲಿ ಭಾಳ ದೊಡ್ಡ ತಲ್ಲಣವನ್ನು ಉಂಟು ಮಾಡ್ತದೆ. ಆ ಕಾರಣಕ್ಕೋಸ್ಕರ ರಾಜ್ಯದ ರೈತರು ಮತ್ತು ಆ ಕುಟುಂಬದವರು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನಮಗೆ ಒದಗಿಸ್ಕೊಡ್ಬೇಕು ಅಥವಾ ಇದನ್ನು ರಕ್ಷಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಶುರು ಮಾಡಿದ್ವಿ. ಆ ಕಾರಣಕ್ಕೋಸ್ಕರನೇ ನಮ್ಮ ಯೋಜನೆ ಏನಿತ್ತು, ವಕ್ಫನ್ನ ಕೆಲವು ಬದಲಾವಣೆಗಳನ್ನು, ಕೆಲವು ನಿಯಂತ್ರಣವನ್ನು ಮಾಡಬೇಕು, ಅದನ್ನು ಫೈನಾನ್ಷಿಯಲ್ ಆ್ಯಂಡ್ ಸೋಷಿಯಲ್ ಆಡಿಟಿಂಗ್ ಏನು ಮಾಡದೆ ಅದರ ದುರ್ಬಳಕೆ ಆಗ್ತಾಯಿತ್ತು, ಕರಪ್ಷನ್ ಟೋಟಲ್. ಅದರಲ್ಲಿ ನನ್ನ ಕಮಿಟಿಯಿಂದನೇ ನಾನು ಸುಮಾರಷ್ಟು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು. ನಾನು ಪ್ರತಿ ವಾರನೂ ಕೂಡ ಒಂದಲ್ಲ ಒಬ್ಬ DC-ಗಳನ್ನ ಒಬ್ಬರನ್ನ ಕರೆಸಿ ಅವರನ್ನು ಕೂರಿಸಿ ಇದೇನು ವಕ್ಫ್ ಪ್ರಾಪರ್ಟಿಯಲ್ಲಿ ಇಷ್ಟು ಅವ್ಯವಹಾರ ನಡೆದಿದೆ ಅಂತೇಳಿ ನಾನು ರಿಪೋರ್ಟ್ನಲ್ಲೇ ನಾವು ಅಸೆಂಬ್ಲಿನಲ್ಲಿ ಟೇಬಲ್ ಮಾಡಿದ್ವಿ. ಮತ್ತು ವಕ್ಫ್ ಪ್ರಾಪರ್ಟಿಗಳನ್ನು ಕ್ರಮಬದ್ಧವಾಗಿ ತರೋದಕ್ಕೆ ನಮ್ಮ ಕಮಿಟಿನೇ ಮೇನ್ ಕಾರಣ. ಬಿಕಾಸ್ ಅವತ್ತಿನ ದಿನದಲ್ಲಿ CO ಇದ್ದವ್ರನ್ನ ಜಾಫರ್ ಅಂತ ಇದ್ರು ಅಂತೇಳಿ ನಾನು ಭಾವಿಸ್ತೀನಿ. ಅವತ್ತು ಅವ್ರ ಹತ್ರನೇ ಇಷ್ಟು ಎಲ್ಲ ಪ್ರಾಪರ್ಟೀಸ್ಗಳಿಗೂ ಸೈನ್ ಹಾಕ್ಸ್ಬಿಟ್ಟು ಅಸೆಂಬ್ಲಿನಲ್ಲಿ ನಾವು ಟೇಬಲ್ ಮಾಡಿದ್ವಿ. ಅದಾದಮೇಲೆ ವಕ್ಫ್ ಪ್ರಾಪರ್ಟಿ ಲೀಸ್ಟ್ ಅಂತ ಹೇಳಿ ಕರ್ನಾಟಕದಲ್ಲಿ ಶುರುವಾಗಿತ್ತು. ಹಾಗಾಗಿ ವಕ್ಫಿನ ವಿಚಾರವಾಗಿ ಅವ್ರು ವಕ್ಫ್ ಹೋರಾಟಕ್ಕೆ ವಿಚಾರವಾಗಿ ನೋಟಿಸಸ್ ಕೊಟ್ಟಿದ್ದಾರಾ ಅಥವಾ ಬೇರೆ ಯಾವ ವಿಚಾರದಲ್ಲಿ ನೋಟಿಸಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ತಿಳಿದಿಲ್ಲ. ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಬಂದ ತಕ್ಷಣ ನೋಟಿಸ್ ಜಾರಿ ಆಗುತ್ತೆ. ಅಲ್ಲ, ವಿಜೇಂದ್ರ ಅವ್ರಿಗೂ ಈ ನೋಟಿಸಸ್ಗೂ ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ವಿಜೇಂದ್ರ ಅವರು ಯಾವ ಮಟ್ಟದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದಾರೋ ವಕ್ಫನ್ನ ಗೊತ್ತಿಲ್ಲ. ಯಾಕಂದರೆ ಯಾವ ಹಾದಿ ಬೀದಿಯಲ್ಲಿ ಮಾತಾಡಬಾರ್ದು ಅಂತೇಳಿ ನಿನ್ನೆ ಯತ್ನಾಳ್ ಅವರು ವಕ್ಫ್ ಅನ್ನೋ ಒಂದು ಸಭೆಯಲ್ಲಿ ಅವ್ರ ವಿರುದ್ಧನೇ ನೀವು ವಾಗ್ದಾಳ ಮಾಡ್ತಾ ಇದ್ದೀರಿ ನಡೆಕೊಂದು ಅಲ್ಲೆಲ್ಲ. ಅದು ಅವ್ರ ವೈಯಕ್ತಿಕವಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಇವಾಗ ನಮ್ಮ
ತಾಲೂಕಿನಲ್ಲೂ ಕೂಡ ಮಾಡಿದ್ದಾರೆ. ಒಂದೇ ಸರಿಗೆ ನಮ್ಮ ಕಾರ್ಯಕರ್ತರನ್ನ 5 ಜನನ ಸಸ್ಪೆಂಡೇ ಮಾಡ್ತಿದ್ದಾರೆ. ಅದು ನಾವು ಇಲ್ಲಿ ವಕ್ಫ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ರಾಜಕೀಯವಾಗಿ ತಗೊಳ್ತಕ್ಕಂಥ ಅವಶ್ಯಕತೆಗಳು ಅವ್ರಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದನ್ನು ತಗೊಂಡೋಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸಲ್ಯೂಷನ್ಸ್ ಮಾಡಿದ್ವೋ ಅವ್ರನ್ನ ಬಿಟ್ಬಿಟ್ಟು ಕಾರ್ಯಕರ್ತರ ಮೇಲೆ ತಗೊಂಡು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಇದನ್ನೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲವೇನೋ ಅಧಿಕಾರದ ಸ್ಥಾನಗಳ ದುರುಪಯೋಗನೂ ಕೂಡ ಆಗುತ್ತೆ. ಆ ರೀತಿಯಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದರೆ ಯಾರ ಬಗ್ಗೆ ಮಾತನಾಡಬೇಕು? ಜಿಲ್ಲಾಧ್ಯಕ್ಷನ ಬಗ್ಗೆ ಮಾತನಾಡ್ಬೇಕಾ? ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ಬೇಕಾ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ? ಕಾರ್ಯಕರ್ತರು ನಿಮ್ಮ ಸಿಟ್ಟು ಏನಿದ್ರು ಕೂಡ ಆ ಥರ ರಾಜಕೀಯವಾಗಿದ್ದರೆ ನೀವು ಈ ವಕ್ಫ್ ಹೋರಾಟಕ್ಕೆ ನಮ್ಮ ಜೊತೆಗೆ ಸೇರ್ಕೋಬೇಕಿತ್ತು. ಇದನ್ನ ನಾವು ರೈತರನ್ನ ಮತ್ತು ಕರ್ನಾಟಕದ ಆಸ್ತಿಯನ್ನು ಉಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಏನು ವಕ್ಫ್ ಆ್ಯಕ್ಟನ್ನು ನೀವು ಕೇಂದ್ರದಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ಗಳನ್ನು ತರ್ತಾ ಇದ್ದಾರೆ, ಬದಲಾವಣೆಗಳನ್ನು ತರ್ತಾ ಇದ್ದಾರೆ, ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕಿತ್ತು. ಅದಕ್ಕೆ ನೀವು ಜನದ ಬಳಿಗೆ ಹೋಗಬೇಕಿತ್ತು. ಜನದ ಬಳಿಗೆ ಹೋಗದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡದೆ ಹೋಗೋರ್ಗೂ ಬಿಡೋದಿಲ್ಲ ಮತ್ತು ಹೋದವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಮತ್ತು ಇಲ್ಲ ನಾವು ಇವ್ರನ್ನೆಲ್ಲರನ್ನೂ ಕೂಡ ಕರೆದಿದ್ವಿ, ಇಲ್ಲ ಎಲ್ಲರಿಗೂ ಕೂಡ ಫೋನ್ ಮಾಡಿದ್ವಿ. ನಮಗಂತೂ ಯಾರು ಇಲ್ಲಿವತ್ತು ನೀವು ಅವ್ರ ಬೆನ್ನಿಗೆ ನಿಂದಿರ್ತೀರಿ ಉಚ್ಚಾಟನೆ ಆಗಲಿ ಅಥವಾ ಇನ್ನೇನ ಅಲ್ಲ. ಈ ವಿಚಾರವಾಗಿ ವಕ್ಫ್ ವಿಚಾರವಾಗಿ ನಮಗೆ ಎಲ್ಲರೂ ನಿಂತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಮಂತ್ರಿಗಳು ನಿಂತಿದ್ದಾರೆ, MP ಅವ್ರು ನಿಂತಿದ್ದಾರೆ. ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ಆಧಾರಕ್ಕೆ ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಅದರಲ್ಲಿ ಏನು ಉಲ್ಲೇಖ ಮಾಡಿ ಆದ್ರೂ ಕೂಡ ಅವ್ರ ಬೆನ್ನಿಗೆ ನೀವೆಲ್ಲರೂ ಇರ್ತೀರಿ. ವಕ್ಫ್ ವಿಚಾರದಲ್ಲಿ ನಾವು 100ಕ್ಕೆ 100 ಅವ್ರ ಹಿಂದೆ ಬೆನ್ನಿಗೆ ನಿಂತೇ ನಿಲ್ತೀವಿ. ರಾಜಕೀಯವಾಗೂ ಕೂಡ ನಾವು ಸಂಘಟನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಪಕ್ಷವನ್ನು ಎಲ್ಲಿ ನಮಗೆ ಕಲ್ಯಾಣ ಕರ್ನಾಟಕ ಈಗ ಭಾಳ ಒಂದು ಸ್ವಲ್ಪ ನಾವು ಕಡಿಮೆ ಇದ್ವಿ ಅಥವಾ ನಮ್ಮ ಜಾಗದಲ್ಲೇ ನಾವು ಕಡಿಮೆ ಇದ್ದೀವಿ. ಅದನ್ನು BJPಯನ್ನು ಇನ್ನು 3 ವರ್ಷದಲ್ಲಿ ಇಲ್ಲಿಂದ ಒಂದು 1000 ದಿನ ಇದೆ ಅಷ್ಟೇ. ನಿಮಗೆ ಎಲೆಕ್ಷನ್ಗೆ ಲೆಕ್ಕ ಹಾಕಿದರೆ ವಿ ಹ್ಯಾವ್ ಓನ್ಲಿ 1000 ದಿನದಲ್ಲಿ ನಾವು ಮತ್ತೊಂದು ಸರಿ ನಾವು 130-135 ಸ್ಥಾನಗಳನ್ನು ಶಾಸಕ ಸ್ಥಾನಗಳನ್ನು ಗಳಿಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ದಾಟೋದು ನಮ್ಮ ಗುರಿ ಇದೆ. ಅದಕ್ಕೆ ಒಂದೇ ದಿನಕ್ಕೆ ಎಲೆಕ್ಷನ್ ಬಂದಾಗ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಮುಖಂಡತ್ವವನ್ನು ಅರ್ಥ ಮಾಡಿಕೊಂಡು ಪ್ರಾದೇಶಿಕವಾಗಿ ನಾವು ಯಾವ ಅಸಮತೋಲನ ಆಗಿದೆ ಅದೆಲ್ಲದೂ ಕೂಡ ಸರಿ ಮಾಡಿಕೊಂಡು ಪಕ್ಷದೊಳಗೆ ಹೋಗ್ತಾರಂತ ವಿಚಾರ. ಈಗ ವಿಜೇಂದ್ರ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿದ್ರೆ ಯಾವುದೇ ಶುಭ ಮುಹೂರ್ತ ನೋಡಲಾರ್ದೆ ಬಿಡುಗಡೆ ಮಾಡಲಿ ಅಂತ ಹೇಳಿ ನಮಗೆ ಸವಾಲು ಹಾಕುವಂಥದ್ದು. ಅವರು ಹೇಳಿರ್ತಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ವಿಜೇಂದ್ರ ಅವರಿಗೆ 1 ವರ್ಷದ ಅವಧಿಗೆ ಸ್ಥಾನ ನೀಡಿದ್ರು. ಇವಾಗ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಬದಲಾವಣೆ ಮಾಡಬೇಕು ಅಂದ್ರೆ ಕೇಂದ್ರದವರು ಮಾಡ್ತಾರೆ. ಮುಂದುವರಿಸೋದಾದ್ರೆ ಹೇಗೆ ಮುಂದುವರಿಸಬೇಕು ಅಂತ ಹೇಳ್ತಾರೆ. ಸಂಘಟನೆ ದೃಷ್ಟಿಯಿಂದ ಒಂದು ದೊಡ್ಡ ಗ್ಯಾಪ್ ಆಗಿದೆ ಅಂತ ಅನ್ಸಿದೆ. ನನ್ನ ಮತ್ತು ವಿಜೇಂದ್ರ ನಡುವೆ ವೈಯಕ್ತಿಕ ಸಂಪರ್ಕ ಇಲ್ಲವೇ ಇಲ್ಲ. ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಫಲಿತಾಂಶಗಳು ಹೇಳಿವೆ. ವಿಜೇಂದ್ರ ಬದಲಾವಣೆ ಆಗಬೇಕು ಅನ್ನೋದು ಇದೆ. ಹೊಸ ಅಲೆ ಸೃಷ್ಟಿಯಾಗಬೇಕು ಅಂದ್ರೆ ಬದಲಾವಣೆ ಆಗಬೇಕು. ಯಡಿಯೂರಪ್ಪ ಮಕ್ಕಳಿಗೆ ಕೊಟ್ಟಿದ್ದಕ್ಕೆ ವಿಭಿನ್ನವಾದ ಅಭಿಪ್ರಾಯ ಇದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.